ನಾನು ಮೈಂಡ್ ಫೀಡ್ ಬಯಕೆ ಮಾಡ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾನಿವತ್ತು ಏನು ಮಾಡಬೇಕಂತ ಅನ್ಕೊಂಡಿದ್ದೀನಿ, ನಮ್ಮ 1K ಸಬ್ಸ್ಕ್ರೈಬರ್ಸ್ ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಸೊ ಅದರ ಪ್ರಕಾರ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾವ ಥರ ಅಂತ ಹೇಳಿದರೆ, ನಾರ್ಮಲಾಗಿ ಎಲ್ಲರ ಥರ ಕೇಕ್ ಕಟ್ ಮಾಡಿ ಬ್ಯಾಶ್ ಮಾಡೋದಂತ ನಾನು ಪ್ಲ್ಯಾನ್ ಇಲ್ಲ. ಸೊ ನನ್ನ ಕೆಲ ಆದಷ್ಟು ಸ್ವಲ್ಪ ಜನಕ್ಕೆ ಊಟ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲಿ ಯಾವಾಗ ಅಂತ ಇವತ್ತೇ ಕೊಡೋದು, ಎಲ್ಲಿ ಯಾವಾಗ ಅಂತೇನಿಲ್ಲ. ಸೊ ಎಲ್ಲಿ ಹೋಗ್ತಿದೆ ಅಂತೇಳಿ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ, ಊಟ ರೆಡಿ ಆಯ್ತು ಅಂತ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಊಟ ರೆಡಿ ಆಗ್ತಿದೆ. ಸೊ ಸಾಲು ಸರ್. ಸೊ ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆಗ್ತಿದೆ, ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಆಗ್ಬೋದು. ಸೊ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೆಲ್ಲೈಕನ್ ಟೆಸ್ಟ್ ಮಾಡಿಬಿಡಿ. ಸೊ ಲೈಕ್ ಕಮೆಂಟ್ ಮಿಸ್ ಮಾಡದೆ ಕೊಡ್ತಾನೆ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಅಲ್ಲಿವರೆಗೆ ಮಿಸ್ ಮಾಡದೆ ನೋಡ್ತಾರೆ. ಬನ್ನಿ ನಾವು ವೀಡಿಯೋ ಓಕೆ ನಾವು ಹೊರಡುವ, ಆಲ್ರೆಡಿ ಟೈಮ್ ಆಯಿತು. ಸೊ ನಾವು ಹೋಗೋ ಕ್ಯಾಬಲ್ಲಿ ಹಂಗೆ ರಿಚನ್ನ ಕರ್ಕೊಂಡು ಹೋಗೋಣ. ಸೊ ನನಗೆ ಮೀಟ್ ಆಗ್ಬೋದು. ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದರೆ ಪ್ಲ್ಯಾನ್ ಏನು ಸ್ಟಾಕ್ ಇಲ್ಲ. ಸೊ ನಾರ್ಮಲಾಗಿ ಹೋಗ್ತಾ ಹಂಗೆ ಎಲ್ಲ ಸಿಕ್ಕಿದ್ರೆ ಹಂಗೆ ಊಟ ಹಾಕ್ಬಿಡೋದು. ಅದು ಬಿಟ್ಟರೆ ನಾವು ಇನ್ನೊಂದು ಏನಂದರೆ ಇನ್ಫ್ಲುಯೆನ್ಸಸ್ ಚರ್ಚ್ ಹತ್ರ ನಾರ್ಮಲಾಗಿ ಅಲ್ಲಿ ತುಂಬ ಜನ ಇರ್ತಾರೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಕೊಡ್ತೀನಿ. ಯಾಕಂದರೆ ನಾರ್ಮಲಾಗಿ ಏನಂದರೆ ಈ ಥರ ಕೇಕ್ ಕಟ್ ಮಾಡಿದ್ದೆ ನಮ್ಮ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಯಾವ ಥರ ಅಂದರೆ ಕೇಕ್ ಕಟ್ ಮಾಡೋಣ, ಯಾರಪ್ಪ ಇವ್ರು ಈ ಥರ ಬರ್ತಿದ್ದಾರೆ. ಸೊ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಸೊ ಎಲ್ಲರೂ ಇದ್ದಾರೆ ಮಾಡ್ತಾರೆ. ಸೊ ಹೆಂಗಿದ್ರು ಅಮೌಂಟ್ ಅದು ಖರ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಅದು ಬೇಡ ಕ್ಯಾನ್ಸಲ್ ಮಾಡಿಬಿಟ್ಟು ಊಟ ಕೊಡೋಣ, ಚೆನ್ನಾಗಿರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಹೋಗ್ತಿದ್ದೀವಿ, ಬಟ್ ಯಾವ ಥರ ಚೆನ್ನಾಗಿ ಗೊತ್ತಿಲ್ಲ, ನೋಡೋಣ. ಯಾಕಂದ್ರೆ ನಾನು ತುಂಬ ಸಲ ಆ ಕಡೆ ಹೋಗ್ಬೇಕಾದ್ರೆ ತುಂಬ ಜನ ಕೂತಿರ್ತಾರೆ. ಸೊ ನಾನು ಆವಾಗಿಂದನೇ ಯೋಚನೆ ಮಾಡಿದ್ದೆ ಕೊಡುವ ಅಂತ ಅಲ್ಲಿ ಪ್ಲ್ಯಾನು. ಇದಕ್ಕೂ ಮುಂಚೆ ನಾವು ಕೊಟ್ಟಿದ್ದೀವಿ ಅಂತ ಕೇಳಿದರೆ ಕೊಟ್ಟಿದ್ದೀವಿ, ಯಾವಾಗ ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಯಾವಾಗ ಅಂತ ಹೇಳಿದರೆ ನನಗೆ ಗೊತ್ತಿದ್ದ ಪ್ರಕಾರ ಯಾವುದೋ ಆಲ್ಮೋಸ್ಟ್ ಒಂದು ವರ್ಷ ಆಗಿರ್ಬೋದು ಕೊಟ್ಟಾಗಿ. ಮತ್ತು ಅದಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಆ ಕಡೆ ಹೋಗ್ಬೇಕು ನೋಡಿದ್ದೀನಿ, ತುಂಬ ಜನ ಕೂತಿರ್ತಾರೆ. ಸರಿ ನಾವು ಅಲ್ಲೇ ಹೋಗಿ ಕೊಟ್ಟು ಸೆಲೆಬ್ರೇಟ್ ಮಾತ್ರ ಮಾಡೋಣ ಅಂತ ಅಷ್ಟೇ, ಬೇರೇನಿಲ್ಲ. ಯಾಕಂದರೆ ನಂಗೆ ಒಳ್ಳೆ ಐಡಿಯಾ ಅಂತ ಅನ್ನಿಸ್ತಿದೆ ಅಂತ ಅಂದ್ಕೊಂಡ್ರೆ ಹೌದು, ಒಂದು ಒಳ್ಳೆ ಐಡಿಯಾ. ಸುಮ್ಮನೆ ನಾವು ಸೆಲೆಬ್ರೇಟ್ ಮಾಡಿಕೊಂಡು ಮಾಡಿದ್ರೆ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಊಟ ಕೊಟ್ಟರೆ, ಸೊ ನನಗೆ ಆದಷ್ಟು ನಾನು ಸ್ವಲ್ಪ ಕೊಡ್ತಿದ್ದೀನಿ. ಇದನ್ನು ವ್ಲಾಗ್ ಮಾಡಿ ಮಾಡಬೇಕು ಅಂತ ಏನು ಕೇಳಿದ್ರೆ, ನಾನು ಯಾಕೆ ಮಾಡ್ತಿರೋದು ಅಂದರೆ ಎಲ್ಲರೂ ಹೇಳೋ ಕಾರಣನೇ. ಸೊ ನಾನು ಒಂದು 15 ಜನ ಕೊಟ್ಟರೆ, ಸೊ ಇರೋರು ಸ್ವಲ್ಪ ಒಂದು 20-30 ಆಗ್ಬೋದು. ಸೊ ನಾನು ವ್ಲಾಗ್ ನೋಡಿ ಕೊಡ್ತಿದ್ರೆ ಅಂತ ಹೇಳಿದ್ರೆ ನನಗೆ ಇನ್ನೂ ಖುಷಿನೇ. ಸೊ ಅದಕ್ಕೋಸ್ಕರ ನಾನು ಮಾಡ್ತಿರೋದು. ಬಟ್ ನೋಡುವ ಯಾವ ಥರ ಇದೆ ಅಂತೇಳಿ. ಟೈಮ್ ಕಮ್ಮಿ ಇರೋ ಟೈಮಿಗೆ ಸ್ವಲ್ಪ ಬೇಗ ಹೋಗ್ತಿದ್ದೀವಿ, ಏನು ಮಾಡೋದು. ಕರೆಕ್ಟಾಗಿ ಇವಾಗ ನಾವು ಇಂದ್ರನಗರ ಕೆಳಗೆ ಹೋಗ್ತಾ ಇದ್ದೀವಿ. ಅಯ್ಯೋ, ಎಲ್ಲಿ ನೋಡಿದ್ರೆ ಸಿಗ್ನಲ್ ಅಪ್ಪ. ಸಂಡೇ ಥರನೇ ಫೀಲ್ ಆಗ್ತಿದೆ, ಬಟ್ ಸಂಡೇ ಅಲ್ಲ. ಬಟ್ ಬಿಸಿಲು ಮಾತ್ರ ಇದೆ, ಇದಾಗಿ ಇದೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅವನೇ ಹೊಂಟ, ಅವನೇ ಬಂದ್ಬಿಟ್ಟ.
நான் ஓட்டுறதுனால கரெக்ட் டைமுக்கு வந்தேன். உங்கள் கையில் கொடுத்தா நான் அங்கே போயிட்டு இருப்பேன். பாவம் மிஸ் ஆகிடுவா. ஆ நான் உக்கார மாட்டேன் ப்ரோ. ப்ரோ நான் இப்போ நாங்கள் பார்த்தீங்களா அந்த கார்னர் கட் அடிக்கும் போது படுக்க வச்சிருப்பேன். ஃபுல்லாக வண்டி கவுந்துருக்கோம். ஒண்டியா இருந்தா இல்ல ப்ரோ, ஒண்டியா இருந்தா பயப்பட மாட்டேன், பண்ணிடுவேன். பின்னாடி நீ வேற உட்காந்துரு. நான் ப்ரோ நீ ரைடர் தர ஆல்ரெடி சொல்லிட்டு தான் இருக்கேன் விளாக்ல. ஆனா நான் ரைடர் கிடையாது ப்ரோ. இல்ல டயர் வந்து ரோடு கிரிப் வேற மிஸ் ஆயிடுது. ரொம்ப ஸ்பீடா போகும்போது பிரேக் பிடிச்சால வண்டி வந்து பிச்சா ஆகுது. பிரச்சனை இல்ல, இப்படி ஆயிடும் வண்டி. சரங்கிடுது. ஆமா ரொம்ப சரங்கிடுது வண்டி. அதுதான் தெரியல ಹೆಂಗ ವರ್ಧನ ಕಣ ಬರ್ಲಿ ಅವ. ಸೊ ಆಲ್ಮೋಸ್ಟ್ ಹತ್ರ ಹೋಗ್ತಿದ್ವಿ. ಸ್ವಲ್ಪ ಮುಂದೆ ಸಿಗುತ್ತೆ, ಚರ್ಚ್ ಇದೆ. ಚರ್ಚ್ ಹತ್ರ அது மாதிரி தான் கொஞ்சம் கஷ்டம் ப்ரோ. அவனால ஒன்றா வரது கஷ்டம் உனக்கு. ಆಲ್ಮೋಸ್ಟ್ ಹತ್ರ ಹೋದ್ವಿ. ಇನ್ನು ಸ್ವಲ್ಪ ದೂರ ಅಷ್ಟೇ ಹಾಡ್ಸಿರೋದು. ಇನ್ನು ಸ್ವಲ್ಪ ದೂರ. ಸೊ ನಾವು ಕರೆಕ್ಟಾಗಿ ಇವಾಗ ಫೇರ್ಲ್ಯಾಂಡ್ ಹತ್ರ ಇದ್ದೀವಿ. ಏಜುಪುರ ಬಸ್ ಸ್ಟ್ಯಾಂಡ್ ಕ್ರಾಸ್ ಆಗಿ ಫೇರ್ಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಇದು ಟ್ರಾಫಿಕ್ ರೋಡು. ಸೊ ಅದರಿಂದ ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಏನಂದರೆ ಊಟ ಸ್ವಲ್ಪ ಚೆನ್ನಾಗಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಅದಕ್ಕೆ ಕೊಡ್ಬೇಕಾದ್ರೆ ಈ ಥರ ಅಡ್ಡಾಡ ಬೇಗ ಬಂದುಬಿಡ್ತಾರೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಹೋಗಬೇಕು. ರೋಡ್ಗಳು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಫಸ್ಟ್ ಚೆನ್ನಾಗಿತ್ತು ರೋಡ್ ಇಲ್ಲಿ. ಇವಾಗ ಸ್ವಲ್ಪ ರೋಡ್ಗಳು ಆ ಥರ ಆಗಿದೆ ಅಷ್ಟೇ. ಸೊ ರವಿ ಟೆಂಟ್ ಗಾಡ್ಸ್ ದ ಎಂಪೈರ್ ಅನಿಸುತ್ತೆ, ಅದೇ ಮೂವಿ ಓಡಿಸಿದೆ ಅಲ್ಲಿ. ಫಸ್ಟ್ ಟೈಮ್ ಬ್ರೋ ನಾ ಆಕ್ಟಿವ್ ಆಗಿ ಕತ್ಕೊಬೋದು. ಹಿಂಗತಾ ಒಂದೇ ನಡು ರೋಡ್ಲ அது உந்துன்னா நான் கரெக்டாக தெரியும் வந்து வர்ற பின்னாடி இஷ்டா நான் உண்டு. அது அந்த நான் ஃபர்ஸ்ட் ಆ ಗಾಡಿ ಆಕ್ಟಿವ್ ஒரு பக்கம் எப்படி ஃப்ளாட் ஆகுது. வேண்டிய வண்டி ஃப்ளாட் ஆகுது. ஸோ ನಾವು ಚರ್ಚ್ ಹತ್ರ ಬಂದ್ವಿ ಆಲ್ಮೋಸ್ಟ್. ಫಸ್ಟ್ ಇದು ಸಾಪಾಡು ಕೊಟ್ಟಿಲ್ಲ. ಆಮಾಮ ಯಾರಿಗೆಲ್ಲ ತರಲಿ ಅವನಿಗೆ. ಸೊ ಚರ್ಚ್ ಇದೆ, ಚರ್ಚು. ಹಂಗೆ ಆಗತ್ತಂಗ வண்டி எங்கே போடலாம்? நான் பாரு சாய் விட்டு போயினுக்கிறேன் அப்படியே. இல்லை பிரச்சனை இல்லை. ஸோ வாங்க இப்படின்னு கொடுத்துருங்க. வண்டி ஹெல்மெட் வச்சுருங்க. அது மேலே வண்டிக்கு சைடில் போடுவான். இல்லை இங்கே போட்டுக்கோ இங்கே. ஸோ நான் ஃபஸ்ட்டு ಊಟ ಕೊಟ್ಬೇಡ ಎಲ್ಲರಿಗೂ.
ಸ್ವಲ್ಪ ಚೆನ್ನಾಗಿ அங்கேருந்து குத்துன்னு போயிடலாம். எவ்வளோ பேர் இருக்கான் சத்தியம் மதியம் எனக்கு அங்கேருந்து போயிடலாம். ஸோ அக்கடை கொடுக்கணும் கொடு ப்ரோ. அது நான் தான் கொடுக்கணுமா? ஒன்று கொடுத்தா ஓகே ஓகே 2 பத்தில் தான் சூடாக்க சாப்பிடுங்க. என்ன தாத்தா என்ன தருமா? அங்கே கூத்துடலாம். தூங்கிக்கிறாங்க ஆக்சுவலி. நான் அது 2 பேர் தான் கூத்து ஆக்சுவலி அப்பயே. ஆமாம் அது ஒன்று. தரேன் பட் ஒரு நிமிஷம் தரேன். நான் இப்போ வந்து வரேங்க. இன்னும் அவ்வளோதானே இருக்காங்களா? ஆமாம் இங்கே ஜாஸ்தி அங்கே நெருங்குதுன்னு சொல்லி தான் உட்காந்துக்கிறான். அங்கெல்லாம் வெயிலாக இங்கே கூட உட்காந்துக்குவாங்க. இல்லை இன்னும் இருப்பாங்க ஆக்சுவலி. இன்னும் ತುಂಬ ಜನ ಇರ್ತಾರೆ ಕಾಣಿಸ್ತಿಲ್ಲ. தெரியல கணக்கு போடல. ஒரு 15 இருக்கான்னு தெரிஞ்சு ஜாஸ்தி. கணக்கு போட்டு சொன்னடா இல்லை அவங்க இருப்பாங்க ஆக்சுவலி. இங்கே காணும் இப்போ தான். சர்வீஸ் கூட இல்லை. எதுவுமே சண்டே வந்தால் ஜாஸ்தி பேர் இருந்துக்குவாங்க. டே கொடுக்குற சண்டே மண்டேன்னு பார்க்கணுமாடா? இல்லை என்ன சொல்லுது அவங்க கொடுத்துருங்க. அந்த பாட்டி எடுத்துருக்கோம். ஓ இன்னும் இருக்குது ப்ரோ. இன்னும் நிறைய இருக்குது. என்ன பட் என்ன அவ்வளோதாவா? அவங்க கொத்த ಸೈಡ್ ಕೊಂಡು ಖಾಲಿ ಪಟ್ಟಿ ನಾನು ಹತ್ತಂತಾರೆ. ಅಯ್ಯೋ ಬ್ಯಾಗ್ ಕೂತ್ರು. ஓகே ஓகே பாரு. அங்கே ஏதாவது பன் எதாவது வாங்கி கொடுக்கலாமா? பன் பிஸ்கெட் வாங்கிக்கோ. கொடுத்துடலாம். யாரும் கொடுக்கு யாரும் கொடுக்கல நினைக்கிறாங்க. அதனால தான் அப்போ என்ன வாங்கிக்க அந்த பாட்டி மட்டும் ஒரு 10 ரூபா கொடுத்துடலாம். அவர் கேட்டார்ல. ಶಾರ್ಟ್ಸ್ ಆಲ್ಮೋಸ್ಟ್ ಕೊಟ್ಟು ನಮ್ಮ ಕೈಲಿ ಆದಷ್ಟು ತುಂಬ ಜನಕ್ಕೆ. ಬಟ್ ನೋಡ್ಬೇಕು ಇನ್ನು ಏನಾಗುತ್ತೆ ಅಂತ. ಅಲ್ಲೊಂದು ಅಜ್ಜಿ ಮತ್ತು ಅಮೌಂಟ್ ಕಾಸು 10 ರೂಪಾಯಿ ಟೀ ಕೊಡ್ಬೇಕಂತ. ಸರಿ 20 ರೂಪಾಯಿ ಕೊಟ್ಬಿಡೋಣ ಬನ್ನಿ. ಯಾರು ಕೇಳಿದ್ರು ಅವರಲ್ಲ ಇಲ್ಲ ನೋಡಿ ಇವರು. ಪಾಟಿ ಅಯ್ಯೋ ಅಯ್ಯೋ ಅವ್ರು ತಗೊಟ್ಟು ನಾವು ಕೂಡ ಗೊತ್ತು ಚೇಂಜ್ ಇದಾವಮ್ಮ ಹೆಂಗಡೆ ಚಿಲ್ಲರೆ ಇಲ್ಲಿ. ಸರಿ ಓಕೆ ನಾವೇ ಹೊರಡುವ. ಆಲ್ಮೋಸ್ಟ್ ಕೊಟ್ಟಾಯ್ತು ಎಲ್ಲರಿಗೂ. ஐயோ எங்க அம்மா பேக் கத்த இப்போ. சரி விடு. இல்லை இல்லை அதெல்லாம் பிரச்சனை இல்லை விடு. ஸோ ஓகே நான் ಹೊರಡುವ.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಕಂಟಿನ್ಯೂ ಮಾಡಿ ಅಲ್ಲಿವರೆಗೆ ಮಿಸ್ ಮಾಡೋದು ಮಾಡ್ತೀರಿ. ಬಾಯ್ ಬಾಯ್. ಸೊ ಅಲರ್ಟ್ಸ್ ನಮ್ಮ 1K ಸೆಲೆಬ್ರೇಷನ್ ಆದಷ್ಟು ಮುಗಿಸಿದ್ವಿ. ಸೊ ನನಗಂತೂ ತುಂಬ ಖುಷಿಯಾಯಿತು, ಯಾಕಂದರೆ ನಾವು ಕಷ್ಟಪಟ್ಟು ಕೇಕ್ ಸೆಲೆಬ್ರೇಟ್ ಮಾಡಿದ್ರು ನಂಗೆ ಅಷ್ಟು ಖುಷಿ ಆಗ್ತಿದ್ದಿಲ್ಲ. ಸೊ ಅವ್ರಿಗೆ ಊಟ ಕೊಡಬೇಕಾದ್ರೆ ಅವ್ರು ಇರೋ ಥ್ಯಾಂಕ್ಸು, ಸೊ ಅವ್ರು ನಗಾಡೋದು ನಂಗೆ ತುಂಬಾ ಖುಷಿಯಾಯಿತು. ಸೊ ಆದಷ್ಟು ಇನ್ನೇನಾದರೂ ಮುಂದೆ ಮಾಡೋಣ. ಸೊ ನಮ್ಮನ್ನು ಆದಷ್ಟು ಮೇಲೆ ಹೋಗ್ತಾ ಮುಂದೆ ಹೋಗ್ತಾ ವಿಚಾರ ನಾನು ಇನ್ನೂ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಎಲ್ಲನೂ ಮಾಡ್ತೀನಿ, ಯಾವುದು ಮಿಸ್ ಮಾಡಲ್ಲ. ಸೊ ಅದರಲ್ಲೇ ನೆನ್ನೆ ನನಗೆ ಹೆಲ್ಪ್ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್. ಸೊ ಸ್ಪೆಷಲಾಗಿ ಮಮ್ಮಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಡುಗೆ ಅವರೇ ಮಾಡಿಕೊಟ್ಟಿದ್ದು. ಸೊ ಸೆಕೆಂಡಾಗಿ ನನ್ನ ಜೊತೆ ಬಂದಿದ್ದು ರಂಗನ್ ಗುರು ಅಂತ, ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಥ್ಯಾಂಕ್ಸ್. ನಾರ್ಮಲಾಗಿ ಇಲ್ಲಿಂದ ಹೇಳೋಕ್ಕಿಂತ ಅದು ದೊಡ್ಡ ವಿಷಯನೇ. ಸೊ ತುಂಬಾ ಖುಷಿಯಾಯಿತು. ಸೊ ನಾವು ಯಾಕೆ ನಾನೆಲ್ಲ ಅಷ್ಟೊಂದು ಬೇಗ ಮಾಡಿದೆ ಅಂದರೆ ಅಲ್ಲಿ ಬಿಸಿಲು ಬೇರೆ ಸ್ವಲ್ಪ, ಸೊ ಆದಷ್ಟು ಬೇಗ ಬಿಟ್ಟಿದ್ದು. ಅದಾದಮೇಲೆ ಸ್ವಲ್ಪ ಕ್ಯಾಮ್ರಾ ರೆಕಾರ್ಡ್ ಬೇರೆ ಆಗಿಲ್ಲ. ಸೊ ಅದರಿಂದ ನಾನು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟಚ್ ಮಾಡಿಬಿಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾರ್ಸ್. ಸೊ ಆದಷ್ಟು ಮುಂದೆ ಜಾಸ್ತಿ ಫ್ಯೂಚರಲ್ಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅಲ್ಲಿವರೆಗೂ ಮಿಸ್ ಮಾಡಿದೆ, ಲವ್ ಮಾಡ್ತಾಯಿರಿ. ಬೈ ಬೈ ಆರ್ಟ್ಸ್.